ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಏನಪ್ಪ ಫ್ಲೋರ್ನ ತೋರಿಸ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇರ್ಬೋದು. ಹೌದು, ಇವತ್ತು ಫ್ಲೋರ್ಗೆ ಸಂಬಂಧಪಟ್ಟಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಅರೌಂಡ್ 20 to 1 month ಬ್ಯಾಕ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಫ್ಲೋರ್ ಕ್ಲೀನರ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ಸುಮಾರು ಜನ ಅವತ್ತಿಂದ ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ ಫ್ಲೋರ್ ಕ್ಲೀನರ್ಸ್ ಬಗ್ಗೆ ಹೇಳಿ ಅಂತ. ಜಸ್ಟ್ ಫ್ಲೋರ್ ಕ್ಲೀನರ್ನ ಯಾವ ಥರ ಮಾಡೋದು ಅನ್ನೋ ಒಂದು ವಿಡಿಯೋ ಆಗಿದ್ದಿದ್ರೆ ಈಗಾಗಲೇ ಶೇರ್ ಮಾಡಿಬಿಡ್ತಿದ್ದೆ. ಬಟ್ ಫ್ಲೋರ್ ಕ್ಲೀನಿಂಗ್ ಇನ್ ದ ಸೆನ್ಸ್ ಫ್ಲೋರ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸುಮಾರಷ್ಟು ಪಾಯಿಂಟ್ಸ್ ಅನ್ನೋದು ಇದೆ. ಅರೌಂಡ್ 15 ಪಾಯಿಂಟ್ಸ್ನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫ್ಲೋರ್ ಕ್ಲೀನರ್ ಅಂದರೆ ಜಸ್ಟ್ ನಾವು ಕಸ ಗುಡಿಸ್ಬಿಟ್ಟು ನೆಲ ಒರೆಸೋದು ಮಾತ್ರನೇ ಅಲ್ಲ. ಸೊ ಫ್ಲೋರ್ ಯಾವುದಿದೆ, ಯಾವ ಸರ್ಫೇಸು, ಸೊ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಲಿಕ್ವಿಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈವನ್ ಮಾರ್ಕೆಟಲ್ಲಿ ಸಿಗುವಂಥ ಲಿಕ್ವಿಡ್ಸಲ್ಲಿ ನಾವು ಯಾವ ಥರದನ್ನ ಚೂಸ್ ಮಾಡ್ಕೊಳ್ಬೇಕು, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಫೆನಾಲ್, ಲೈಸಾಲ್, ಡೆಟಾಲ್ಸಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ, ಸೊ ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಇನ್ನು ನಾವು ಮನೆಯಲ್ಲೇ ಸೇಫಾಗಿ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಬೋದು, ನಿಮ್ಮ ಮನೆಯಲ್ಲಿರುವಂಥದ್ದು ಟೈಲ್ಸಾ, ಮಾರ್ಬಲ್ಲಾ, ಗ್ರಾನೈಟಾ ಅನ್ನೋದ್ರ ಮೇರೆಗೆ ನಾವು ಯಾವ್ಯಾವ ರೀತಿ ಎಲ್ಲ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒನ್, ಯುವರ್ ಫ್ಲೋರ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ನಿಮ್ಮ ಫ್ಲೋರ್ ಕೇವಲ ನಡೆಯುವ ಜಾಗ ಅಲ್ಲ, ಅದು ನಿಮ್ಮ ಮನೆಯ ಬ್ಯೂಟಿ ಮತ್ತು ವ್ಯಾಲ್ಯೂ ಅನ್ನು ಹೆಚ್ಚಿಸುವ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸರಿಯಾದ ಕೇರ್ ಅನ್ನೋದು ಕೊಟ್ಟರೆ ನಿಮ್ಮ ಫ್ಲೋರ್ ಹಲವು ವರ್ಷಗಳ ಕಾಲ ಹೊಸದರಂತೆ ಶೈನಿ ಆಗಿರುತ್ತೆ. ಸೆಕೆಂಡ್ ಒನ್, ನೋ ಯುವರ್ ಫ್ಲೋರ್ ಫಸ್ಟ್. ಮೊದಲು ನಿಮ್ಮ ಫ್ಲೋರ್ ಸರ್ಫೇಸ್ ಯಾವುದು ಅಂತ ಗೊತ್ತಿರಬೇಕಾಗತ್ತೆ. ಅದು ಗ್ರಾನೈಟಾ, ಮಾರ್ಬಲ್ಲಾ, ಟೈಲ್ಸಾ, ಸೆರಾಮಿಕ್ ಟೈಲ್ಸಾ, ವೆಟ್ರಿಫೈಡ್ ಟೈಲ್ಸಾ. ಪ್ರತಿಯೊಂದು ಫ್ಲೋರ್ಗೂ ಬೇರೆ ಬೇರೆ ಕ್ಲೀನಿಂಗ್ ನೀಡ್ಸ್ ಅನ್ನೋದು ಇರುತ್ತೆ. ಡೋಂಟ್ ಚೂಸ್ ಎ ಕ್ಲೀನರ್ ಬೈ ಫ್ರೇಗ್ರೆನ್ಸ್. ಒಳ್ಳೆಯ ಸ್ಮೆಲ್ ಇದೆ ಅಂದರೆ ಅದು ಒಳ್ಳೆಯ ಕ್ಲೀನರ್ ಅಂತ ಅಲ್ಲ. ಹಾಗಾಗಿ ನಿಮ್ಮ ಫ್ಲೋರ್ಗೆ ಯಾವ ಲಿಕ್ವಿಡ್ ಸೂಟ್ ಆಗುತ್ತೆ ಅನ್ನೋದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ನಿಮ್ಮ ಫ್ಲೋರ್ಗೆ ಯಾವ್ದು ಸೂಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ಸ್ನ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಕ್ಲೀನಿಂಗ್ ಮೀನ್ಸ್ ಪ್ರೊಟೆಕ್ಷನ್. ಫ್ಲೋರ್ ಕ್ಲೀನಿಂಗ್ ಅಂದರೆ ಕೇವಲ ಡರ್ಟು ಮತ್ತು ಕೊಳೆನ ರಿಮೂವ್ ಮಾಡೋದು ಮಾತ್ರನೇ ಅಲ್ಲ, ಫ್ಲೋರ್ನ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಳ್ಳೆ ಸೂಟಬಲ್ ಕ್ಲೀನರ್ನ ಉಪಯೋಗಿಸೋದಾದರೆ ಫ್ಲೋರ್ನ ಶೈನ್, ಟೆಕ್ಸ್ಚರ್ ಮತ್ತು ನ್ಯಾಚುರಲ್ ಬ್ಯೂಟಿಯನ್ನು ಕಾಪಾಡುತ್ತೆ. ಮೋರ್ ಕ್ಲೀನರ್ ಡಸ್ ನಾಟ್ ಮೀನ್ ಮೋರ್ ಕ್ಲೀನಿಂಗ್. ಜಾಸ್ತಿ ಕ್ಲೀನರ್ನ ಹಾಕಿದ್ರೆ ಜಾಸ್ತಿ ಕ್ಲೀನ್ ಆಗುತ್ತೆ ಅಂತ ಅಲ್ಲ. ಅಗತ್ಯಕ್ಕಿಂತ ಹೆಚ್ಚು ಕ್ಲೀನರ್ನ ಬಳಸಿದ್ರೆ ಫ್ಲೋರ್ ಒಂದು ರೀತಿ ಸ್ಟಿಕ್ಕಿ ಲೇಯರ್ ಥರ ಆಗ್ಬೋದು. ಸೊ ಈ ಥರ ಸ್ಟಿಕ್ಕಿ ಲೇಯರಿಂದ ಡಸ್ಟ್ ಬೇಗನೆ ಅಂಟ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಿ ಕೇರ್ಫುಲ್ ವಿತ್ ಸ್ಟ್ರಾಂಗ್ ಕೆಮಿಕಲ್ಸ್. ಸ್ಟ್ರಾಂಗ್ ಕೆಮಿಕಲ್ಸು ತಕ್ಷಣಕ್ಕೆ ಒಳ್ಳೆ ರಿಸಲ್ಟ್ ಕೊಡ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ಫ್ಲೋರ್ ಡ್ಯಾಮೇಜ್ ಆಗೋದಂತೂ ಖಂಡಿತ. ವಿಶೇಷವಾಗಿ ಗ್ರಾನೈಟ್, ಮಾರ್ಬಲ್ ಫ್ಲೋರ್ಗೆ ಇದು ಹೆಚ್ಚು ಅನ್ವಯಿಸುತ್ತೆ. ನೆಲ ಒರೆಸೋ ವಿಚಾರದಲ್ಲಿ ಡಸ್ಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ ಅಂತಲೇ ಹೇಳ್ಬೋದು. ಮಾಫಿಂಗ್ ಮಾಡುವ ಮೊದಲೇ ಡಸ್ಟನ್ನು ರಿಮೂವ್ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಮೇಯ್ನಾಗಿ ಕೆಲವೊಂದು ಕಾರ್ನರ್ಸಲ್ಲಿ, ಕಾರಿಡಾರ್ಸಲ್ಲಿ ಇಲ್ಲ ಟೇಬಲ್ಸ್ ಏನಾದರೂ ಇದ್ದರೆ ಅದ್ರ ಮೇಲೂ ಕೂಡ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗಿರುತ್ತೆ. ಈ ಸಣ್ಣ ಸ್ಯಾಂಡ್ ಪಾರ್ಟಿಕಲ್ಸು ಮತ್ತು ಡಸ್ಟ್ ಫ್ಲೋರ್ ಮೇಲೆ ಏನಿರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಒರೆಸೋದಾದರೆ ಸ್ಕ್ರ್ಯಾಚಸ್ ಕೂಡ ಉಂಟಾಗ್ಬೋದು. ಕೆಲವೊಂದು ತುಂಬ ಡೆಲಿಕೇಟೆಡ್ ಸರ್ಫೇಸ್ ಇರುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಆರ್ಶ್ ಕೆಮಿಕಲ್ಸ್ಗಿಂತ ಜೆಂಟಲ್ ಕ್ಲೀನರ್ಸು ಆಲ್ವೇಸ್ ಬೆಟರ್, ಹೆಚ್ಚು ಸೇಫ್. ಅದರಲ್ಲಿ ಸೋಪ್ ನಟ್ ಲಿಕ್ವಿಡ್ ಕೂಡ ಒಂದು. ಈ ಸೋಪ್ ನಟ್ ಅಥವಾ ರೀಟಾ ಸೊಲ್ಯೂಷನ್ನು ನ್ಯಾಚುರಲ್ ಕ್ಲೀನರ್ ಥರ ಇದು ರೆಗ್ಯುಲರ್ ಕ್ಲೀನಿಂಗ್ಗೆ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ
ಕ್ಲೀನ್ ಫ್ಲೋರ್ ಜೊತೆಗೆ ಫ್ಯಾಮಿಲಿ ಸೇಫ್ಟಿ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಪುಟ್ಟದಾಗಿರುವಂಥ ಮಕ್ಕಳು 6 to 8 months ಮಧ್ಯದಲ್ಲಿರುವಂಥ ಮಕ್ಕಳು ಫ್ಲೋರ್ ಮೇಲೆಲ್ಲ ಕೂಡ ಒರ್ಲಾಡುವಂಥದ್ದು, ಬೋರ್ಲ್ ಬೀಳೋದೆಲ್ಲ ಮಾಡ್ತಿರ್ತಾರೆ. ಹಂಗಾಗಿ ಕ್ಲೀನಿಂಗ್ ಆದ ನಂತರ ಫ್ಲೋರ್ ಸ್ಲಿಪ್ಪರಿ ಆಗಿರಬಾರ್ದು. ಮಕ್ಕಳು, ಹಿರಿಯರು ಮತ್ತು ಪೆಟ್ಸ್ಗಾಗಿ ಸೇಫ್ ಆಗಿರೋ ಥರ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ರೆಸ್ಪೆಕ್ಟ್ ಯುವರ್ ಫ್ಲೋರ್. ರೆಸ್ಪೆಕ್ಟ್ ಅಂದರೆ ಕೂತ್ಕೊಂಡು ಮರ್ಯಾದೆಯಾಗಿ ಫ್ಲೋರ್ ಜೊತೆಗೆ ಮಾತಾಡಿ ಅಂತ ಅರ್ಥ ಅಲ್ಲ. ನಿಮ್ಮ ಫ್ಲೋರನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅದು ವರ್ಷಗಳ ಕಾಲ ಶೈನಿಯಾಗಿರುತ್ತೆ. ಸೊ ರೈಟ್ ಕ್ಲೀನರ್, ರೈಟ್ ಮೆಥಡ್, ರೈಟ್ ರೆಗ್ಯುಲರ್ ಕೇರ್ ಮಾಡೋದ್ರಿಂದ ನಿಮ್ಮ ಫ್ಲೋರ್ ಯಾವುದೇ ಥರ ಡ್ಯಾಮೇಜ್ ಇಲ್ಲದೆ ಬ್ಯೂಟಿಫುಲ್ಲಾಗಿ, ಶೈನಿಯಾಗಿ, ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಇಲ್ಲಿವರೆಗೂ ಫ್ಲೋರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ 10 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ನೋಡಿ, ನಮ್ಮ ಫ್ಲೋರ್ ಎಷ್ಟು ಪಳಪಳ ಅಂತ ಶೈನಿಯಾಗಿ ಕಾಣಿಸ್ತಾ ಇದೆ. ನಮ್ಮ ಫ್ಲೋರ್ ಹೊಳೆಯೋ ರೀತಿಯಲ್ಲೇ ನಿಮ್ಮ ಮನೆಯಲ್ಲಿರುವಂಥ ಫ್ಲೋರ್ ಕೂಡ ಪಳಪಳ ಅಂತ ಹೊಳಿಬೇಕು, ಡ್ಯಾಮೇಜ್ ಫ್ರೀ ಆಗಿರಬೇಕು ಅನ್ನೋದಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿಯೊಂದು ಸರ್ಫೇಸ್ ಮೇಲೂ ಕೂಡ, ಸ್ಪೆಷಲಿ ಫ್ಲೋರ್ ಮೇಲೆ ತುಂಬ ಶೈನಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಸೊ ಇದೇನು ಹೊಸ ಮನೆ ಅಲ್ಲ, ಅರೌಂಡ್ 8 years ಆಗಿದೆ. ಆ ಪಾಲಿಶ್ ಇರ್ಬೋದು, ಆ ಒಂದು ಕ್ಲಾರಿಟಿ, ಆ ಒಂದು ಬ್ರೈಟ್ನೆಸ್ ಅನ್ನೋದು ಹಂಗೆ ಇದೆ. ಇದಕ್ಕೆ ಕಾರಣ ನಾನು ಫಾಲೋ ಮಾಡುವಂತಹ, ನಾನು ತಗೊಳ್ಳುವಂತಹ ಕೆಲವೊಂದು ಪ್ರಿಕಾಷನ್ಸ್. ನಿಮ್ಮನೆ ಫ್ಲೋರ್ಗೆ ತಕ್ಕಂಗೆ ಯಾವ್ಯಾವ ರೀತಿ ಚೇಂಜಸ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಟೈಲ್ಸು. ನಾವು ಇದು ಅಡುಗೆ ಮನೆ ಗೋಡೆಗಳಿಗೆ ಹಾಕ್ಸಿದ್ದೀವಿ. ಈ ಟೈಲ್ಸ್ ಮೇಲೆ ಅಡುಗೆ ಸೋಡಾ, ವೆನಿಗರು, ಸೋಪ್ ನಟ್ ಇರ್ಬೋದು, ಡೆಟಾಲ್, ಸಾಲ್ಟ್, ಲೈಜಾಲ್ ಈ ಥರದನ್ನೆಲ್ಲ ನೀರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಅದೇ ಒಂದು ವೇಳೆ ನಿಮ್ಮ ಮನೆಯಲ್ಲೇನಾದರೂ ಈ ಥರ ಗ್ರಾನೈಟ್ನ, ಮಾರ್ಬಲ್ಸ್ನ ಯೂಸ್ ಮಾಡ್ತಾ ಇದ್ರೆ, ಅಂದರೆ ಈಗ ಏನು ತೋರಿಸ್ತಾ ಇದ್ದೀನಿ ಪೂಜಾ ರೂಮ್ ವಾಲ್ಸ್, ಸೊ ಇದು ಮಾರ್ಬಲ್ಲು. ಈ ಮಾರ್ಬಲ್ನ ಅಡುಗೆ ಸೋಡಾ, ವೆನಿಗರು, ಡೆಟಾಲು ಮತ್ತು ಲೈಜಾಲು, ಸಾಲ್ಟು ಈ ಥರದ್ದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಒಂದು ವೇಳೆ ನೀವೇನಾದರೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದಾದರೆ ಮಾರ್ಬಲ್ ಮತ್ತು ಗ್ರಾನೈಟ್ ಮೇಲಿರುವಂಥ ಶೈನಿಂಗು ಬೇಗನೆ ಕಡಿಮೆ ಆಗುತ್ತೆ, ಡಲ್ನೆಸ್ ಬೇಗ ಬಂದ್ಬಿಡುತ್ತೆ, ಮತ್ತು ಒಂದು ರೀತಿಯ ಪಾಲಿಶ್ ಲೇಯರ್ ಏನಿರುತ್ತೆ ಅದೆಲ್ಲ ಪೌಡರ್ ಥರ ಆಗಿ ಮೇಲೆ ಸಿಪ್ಪೆ ಥರ ಎಲ್ಲ ಕೂಡ ಕಿತ್ತೋಗ್ತಾ ಇರುತ್ತೆ. ನೀವೇನಾದರೂ ರೆಗ್ಯುಲರ್ ಆಗಿ ಈಗಾಗಲೇ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ. ನಿಮ್ಮ ಅಭಿಪ್ರಾಯನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೈನ್ಸ್ ಪ್ರಕಾರ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ pH ನ್ಯೂಟ್ರಲ್ ಫ್ಲೋರ್ ಕ್ಲೀನರ್ನ ಯೂಸ್ ಮಾಡೋದು ಯಾವುದೇ ಸರ್ಫೇಸ್ಗಾದರೂ ಕೂಡ 100% ಒಳ್ಳೆಯದು. ಮನೆಯಲ್ಲೇ ಸೇಫೆಸ್ಟ್ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತಾನೆ ಆ pH ನ್ಯೂಟ್ರಲ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 1 ಲೀಟರ್ ಆಫ್ ಫಿಲ್ಟರ್ ವಾಟರ್ನ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ. ಇದರ ಜೊತೆಗೆ 1 ಟೀ ಸ್ಪೂನ್ ಆಫ್ ಡಿಟರ್ಜೆಂಟ್ ಲಿಕ್ವಿಡ್ನ ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ. ನೀರು ಬಿಸಿ ಇದ್ದಾಗ ಹಾಕಿದ್ರೆ ಬೇಗ ಡಿಸಾಲ್ವ್ ಆಗುತ್ತೆ. ಈವನ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಇಲ್ಲಿ ಮೇನ್ ಹೀರೋ ಆಫ್ ದ ಇಂಗ್ರೀಡಿಯೆಂಟ್ ಸೋಪ್ ನಟ್ ವಾಟರ್. ಈ ಸೋಪ್ ನಟ್ ಲಿಕ್ವಿಡ್ನ ನಾನು ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಈಗಾಗಲೇ ನಾನು ಡೀಟೇಲ್ ಆಗಿ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ನಾನು ಆ ಲಿಕ್ವಿಡ್ನ ತಯಾರಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಅದನ್ನು ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. pH ನ್ಯೂಟ್ರಲ್ ಬಗ್ಗೆ ಮಾತಾಡ್ತಾನೆ ಲಿಕ್ವಿಡ್ ಪ್ರೋಸೆಸ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. pH ಲೆವೆಲ್ 7 ಇದ್ದರೆ ನ್ಯೂಟ್ರಲ್ ಅಂತ ಅರ್ಥ. ಬಿಲೋ 7 ಇದ್ದರೆ ಅಸಿಡಿಕ್ ಆಗಿಬಿಡುತ್ತೆ, ಎಬೋ 7 ಇದ್ದರೆ ಆಲ್ಕಲೈನ್ ಆಗಿಬಿಡುತ್ತೆ. ಲೆಮನ್ನು ವೆನಿಗರಲ್ಲಿ pH ಲೆವೆಲ್ 7ಗಿಂತ ಕಡಿಮೆ ಇರೋ ಕಾರಣ ಇದು ಅಸಿಡಿಕ್ ಆಗಿ ರಿಯಾಕ್ಟ್ ಆಗುತ್ತೆ. ಅದೇ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಇದೆಲ್ಲ ಕೂಡ pH ಲೆವೆಲ್ಸ್ ಜಾಸ್ತಿ ಇರೋ ಕಾರಣ, ಅಂದರೆ ಎಬೋ 7 ಇರೋ ಕಾರಣ ಆಲ್ಕಲೈನ್ ಆಗಿ ವರ್ಕ್ ಆಗುತ್ತೆ. ಐ ಹೋಪ್ ನಿಮಗೆ ಕರೆಕ್ಟಾಗಿ ಮೆಸೇಜ್ ಕನ್ವೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಸೋಪ್ ನಟ್ ಲಿಕ್ವಿಡ್ನ ತೊಗೊಂಡಿದ್ದೀನಿ. ಸೋಪ್ ನಟ್ ಲಿಕ್ವಿಡ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ನ ಮೇಲೆ ಕಾಣಿಸ್ತಾ ಇರುವಂಥ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಚೆಕ್ ಮಾಡಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಫ್ರೇಗ್ರೆನ್ಸ್ಗೋಸ್ಕರ ಕೆಲವು ಎಸೆನ್ಷಿಯಲ್ ಆಯಿಲ್ ಡ್ರಾಪ್ಸ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ಬಟ್ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ, ಹಂಗಾಗಿ ನಾನು ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಆಯಿಲ್ನ 10 to 15 ಡ್ರಾಪ್ಸ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ.
ನಿಮ್ಗೆ ಯಾವ್ದ್ರ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಗುತ್ತೆ, ಯಾವ್ದ್ರ ಅರೋಮಾ ಇಷ್ಟ ಆಗುತ್ತೆ ಅದ್ರ ಪ್ರಕಾರ ನೀವು ಎಸೆನ್ಷಿಯಲ್ ಆಯಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವನ್ ರೋಸ್ ಇರ್ಬೋದು, ಪೆಪ್ಪರ್ಮೆಂಟು ಮತ್ತು ಜಾಸ್ಮಿನ್, ಯಾವ ಫ್ರೇಗ್ರೆನ್ಸ್ ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಇಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಈಗಾಗಲೇ ನಿಮ್ಗೆ ಗೊತ್ತೇ ಇರುತ್ತೆ. ಇದಲ್ಲದೆ ನಾನು ಸುಮಾರಷ್ಟು ಹೋಮ್ ಮೇಡ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲೆಲ್ಲ ನಾನು ಅಡುಗೆ ಸೋಡಾ ಮತ್ತು ವೆನಿಗರ್ ಕೂಡ ಯೂಸ್ ಮಾಡಿದ್ದೀನಿ. ನೀವೇನಾದ್ರು ಟೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಅದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅನ್ನೋದ್ರಿಂದ ನಾನು ಯಾವ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಸೊ ಕ್ಲೀನರ್ಸ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫ್ಲೋರ್ ಯಾವುದು ಅನ್ನೋದ್ರ ಪ್ರಕಾರ ಇಂಗ್ರೀಡಿಯೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ನಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ಫ್ಲೋರು ಕೂಡ ಗ್ರಾನೈಟೇ, ಆದರೂ ಕೂಡ ಇದುವರೆಗೂ ಎಲ್ಲೂ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ. ಈವನ್ ನಾನು ಕೆಲವೊಂದ್ಸತಿ ನಿಮಗೆ ವಿಡಿಯೋಸಲ್ಲಿ ತೋರಿಸ್ದಂಗೆ ಅಡುಗೆ ಸೋಡಾ ವೆನಿಗರ್ ಕೂಡ ಯೂಸ್ ಮಾಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಗ್ರಾನೈಟ್ಗೆ ಅಡುಗೆ ಸೋಡಾ ವೆನಿಗರ್ನ ಯೂಸ್ ಮಾಡಬಾರ್ದು. ಬಟ್ ನಾನು ಇದಕ್ಕಿಂತ ಮುಂಚೆ ತೋರಿಸಿರೋಂಥ ವಿಡಿಯೋಸಲ್ಲಿ ಯೂಸ್ ಮಾಡಿದ್ದೀನಿ. ಅದರಲ್ಲಿ 1 ಲೀಟರ್ ಆಫ್ ವಾಟರ್ಗೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಅಡುಗೆ ಸೋಡಾ ವೆನಿಗರ್ನ ಯೂಸ್ ಮಾಡಿದ್ದೀನಿ. ಅದರಲ್ಲೂ ನೀರು ಬಿಸಿ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡೋದ್ರಿಂದ ನೀರು ಜೊತೆಗೆ ಈವನ್ ಆಗಿ ಬ್ಲೆಂಡ್ ಆಗಿ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ. ಆ ಲಿಕ್ವಿಡ್ನ 1 ಬಕೆಟ್ ಆಫ್ ವಾಟರ್ಗೆ ಅರ್ಧ ಮುಚ್ಚಳದಷ್ಟು ಆಗ್ತಿದ್ದೆ. ಅರ್ಧ ಮುಚ್ಚಳ ಇನ್ ದ ಸೆನ್ಸ್ ಅದರಲ್ಲಿ 1 ಡ್ರಾಪ್ ಆಫ್ ವೆನಿಗರು ಅಡುಗೆ ಸೋಡಾ ಏನಾದರೂ ಇರುತ್ತೇನೋ ಅಷ್ಟೇ. ಅದನ್ನು ಮತ್ತೆ ನೀರು ಜೊತೆಗೆ ಅಂದರೆ 1 ಬಕೆಟ್ ನೀರು ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಫ್ಲೋರ್ ಇದುವರೆಗೂ ಡ್ಯಾಮೇಜ್ ಆಗಿಲ್ಲ. ಸೊ ಹಂಗಾಗಿ ನಿಮ್ಮ ಮನೇಲಿ ಯಾವ ಫ್ಲೋರ್ ಇದೆ ಅದ್ರ ಪ್ರಕಾರ ನೀವು ಇಂಗ್ರೀಡಿಯೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಟೈಲ್ಸ್ ಹಾಕ್ಸಿದ್ದೀರಾ ಅನ್ನೋದಾದರೆ ಈಗಾಗಲೇ ನಾನು ಸುಮಾರಷ್ಟು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ಮಾಡಿ ತೋರಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಕ್ಲೀನಿಂಗ್ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರು ಕೂಡ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ನೀವೇನಾದ್ರು ಲೈಸಾಲ್ಸು, ಡೆಟಾಲ್ಸು, ಫೆನೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಅವುಗಳು pH ನ್ಯೂಟ್ರಲ್ಲ ಅಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿ. ಈ ವಿಡಿಯೋ ಚಿಕ್ಕದಾದರೂ ಕೂಡ ಇದರಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಪ್ರತಿಯೊಂದು ಮನೆಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.